ವಿರೋಧದ ನಡುವೆಯೂ ಕಾವೇರಿ ಆರತಿಗೆ ಸಿದ್ಧತೆಯನ್ನ ನಡೆಸಿದ್ದು, ಕಾವೇರಿ ಆರತಿ ವಿರುದ್ಧ ರೈತ ಸಂಘಟನೆಗಳು ರೊಚ್ಚಿಗೆದ್ದಿವೆ. ಡಿಕೆಶಿ, ಎಚ್ಡಿಕೆ ಸೇರಿ ಕೆಆರ್ಎಸ್ನನ್ನ ನಾಶ ಮಾಡ್ತಿದ್ದಾರೆ ಎಂದು ಮಂಡ್ಯದಲ್ಲಿ ರೈತ ನಾಯಕಿ ಸುನಂದಾ ಜಯರಾಮ್ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಆರ್ಎಸ್ ಡ್ಯಾಂ ಬಳಿ ಧಕ್ಕೆ ತರುವಂತಹ ಚಟುವಟಿಕೆಗಳು ನಡೆಯುತ್ತಿವೆ. ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ಕಾವೇರಿ ಆರತಿಯನ್ನ ಶುರು ಮಾಡಿದ್ದಾರೆ. ಡ್ಯಾಂ ಸೇಫ್ಟಿ ಆಕ್ಟ್ಗೆ ಭಂಗ ತರುವಂತಹ ಚಟುವಟಿಕೆ ನಡೀಬಾರದು. ಈ ಬಗ್ಗೆ ನ್ಯಾಯಾಲಯದಲ್ಲಿ ಮಧ್ಯಂತರ ಆದೇಶ ಕೂಡ ಇದೆ. ಆದ್ರೆ ಹಠಕ್ಕೆ ಬಿದ್ದಂತಹ ರೀತಿಯಲ್ಲಿ ಕಾವೇರಿ ಆರತಿ ಸಿದ್ಧತೆ ನಡೀತಾ ಇದೆ. ಇದು ಕಾನೂನಿಗೆ ಮಾಡಿರುವಂತಹ ಅಪಮಾನ, ಕಾನೂನು ಉಲ್ಲಂಘನೆ ಮಾಡಿದಂತಾಗಿದೆ. ಡ್ಯಾಂ ಭದ್ರತೆ ಬಗ್ಗೆ ಯೋಚನೆ ಮಾಡದೆ ಕಾನೂನು ಭಂಗ ಮಾಡಿದ್ದಾರೆ ಎಂದು ಮಂಡ್ಯದಲ್ಲಿ ರೈತ ನಾಯಕಿ ಸುನಂದಾ ಜಯರಾಮ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಷ್ಟೇ ಅಲ್ಲದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಇಷ್ಟೊಂದು ಹಠ ಯಾಕೆ? ಕೆಆರ್ಎಸ್ ಬಳಿ ಯಾಕೆ ಆರತಿ ಮಾಡಬೇಕು? ಆರತಿಗೂ ಇವರಿಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಕಳೆದ ಹಲವಾರು ತಿಂಗಳುಗಳಿಂದ ಕೆಆರ್ಎಸ್ ಅಣೆಕಟ್ಟೆಯ ಭದ್ರತೆ ಬಗ್ಗೆ, ಅಣೆಕಟ್ಟೆಯ ಸುರಕ್ಷತೆ ಕಾಯ್ದೆಯನ್ನು ಕಾಪಾಡಿಕೊಳ್ಳದೆ ಅಲ್ಲಿ ಅಣೆಕಟ್ಟೆ ಭದ್ರತೆಗೆ ಧಕ್ಕೆ ತರುವಂಥ ಚಟುವಟಿಕೆಗಳು ನಡೀತಾ ಇರುವಂಥ ವಿಷಯವನ್ನು ನಾವು ತಮ್ಮಗಳ ಮೂಲಕ ಜಿಲ್ಲೆಯ ಜನತೆಗೆ, ಹಾಗೆಯೇ ಹಲವಾರು ಚುನಾಯಿತ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಸರಿಯಷ್ಟೇ. ಈಗ ಕೆಆರ್ಎಸ್ ಅಣೆಕಟ್ಟೆ ಬಳಿ ಕಾವೇರಿ ಆರತಿ ಅನ್ನುವ ಪ್ರಕ್ರಿಯೆ ಶುರುವಾಗಿದೆ. ನಾವು ಈಗಾಗಲೇ ಅಣೆಕಟ್ಟೆ ಹತ್ರ ಯಾವುದೇ ರೀತಿಯ ಚಟುವಟಿಕೆಗಳು, ಡ್ಯಾಮ್ ಸೇಫ್ಟಿ ಆ್ಯಕ್ಟಿಗೆ ಭಂಗ ತರುವಂಥ ಕೃತ್ಯಗಳು ನಡೀಬಾರ್ದು ಅಂತೇಳಿ ನಾವು ಜನತೆಗೆ ವಿಷಯ ತಿಳಿಸೋದು, ಹೋರಾಟ ಮಾಡೋದು, ಸಂಘಟನೆ ಮಾಡೋದು, ಪತ್ರ ಮುಖೇನ ಅರಿವನ್ನು ಮೂಡಿಸೋದು ಎಲ್ಲವನ್ನೂ ಮಾಡಿ ಕೊನೆ ಹಂತದಲ್ಲಿ ಕಾನೂನಿನ ಅವಕಾಶವನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯ ಅಲ್ಲಿ ದಾಖಲಾಗಿರುವ ಸಮಯದಲ್ಲಿ ಮಧ್ಯಂತರ ಆದೇಶ ಈಗಾಗಲೇ ಹೊರಟಿರುವ ನಿಟ್ಟಿನಲ್ಲಿ ಮತ್ತೆ ಕೆಆರ್ಎಸ್ ಅಣೆಕಟ್ಟೆ ಬಳಿ ಹಠಕ್ಕೆ ಬಿದ್ದವರ ಹಾಗೆ ಚುನಾಯಿತರು ಕಾವೇರಿ ಆರತಿ ಎನ್ನುವ ಹೆಸರಿನಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇದು ಕಾನೂನಿಗೆ ಮಾಡಿರುವ ಅಪಮಾನ ಹಾಗೂ ಕಾನೂನು ಭಂಗದ ವಿಷಯ. ಕಾನೂನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಮುಂದೆ ಆಗುವ ಪರಿಣಾಮವನ್ನು ಕೂಡ ಅವರೇ ಎದುರಿಸಬೇಕಾಗತ್ತೆ ಎನ್ನುವಂಥ ಒಂದು ಮುಖ್ಯ ಮಾತು. ಅಣೆಕಟ್ಟೆಯನ್ನು ಭದ್ರತೆ ಮಾಡೋದಕ್ಕೆ 100 ವರ್ಷ ತುಂಬಿರೋ ಕಾರಣ ಅದಕ್ಕೆ ಏನು ಮಾಡಬೇಕು ಅನ್ನೋ ಆಲೋಚನೆ ಮಾಡದೆ ಚುನಾಯಿತರು ಈಗ ಆ ಕಾನೂನು ಭಂಗ ಮಾಡುವ ಮೂಲಕ ಅಧಿಕಾರ, ಹಣ ಮತ್ತು ದರ್ಪದ ಒಂದು ಸ್ವಭಾವದಲ್ಲಿ ಈ ವಿಷಯವನ್ನು ಹಠಕ್ಕೆ ತೊಟ್ಟಿದ್ದಾರೆ. ಇದು ನಾವು ನಮ್ಮ ಸಮಿತಿಯ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಚುನಾಯಿತ ಜನಪ್ರತಿನಿಧಿಗಳು